ವಿಜಯ ಕರ್ನಾಟಕದ ಸೂಪರ್ ಸ್ಟಾರ್ ರೈತ ಅಂತ ಹೇಳಿದ್ರೆ ಅದು ಪ್ರತಿಷ್ಠಿತ ಕಾರ್ಯಕ್ರಮ. ಇಲ್ಲಿ ಯಾವುದೇ ರೀತಿಯ ಸಣ್ಣ ಲಾಭಿಗೂ ಕೂಡ ಅವಕಾಶ ಇಲ್ಲ. ಯಾವುದೇ ಇನ್ಫ್ಲೂಯೆನ್ಸ್ಗೆ ಒಳಗಾಗದೆ ನಾವು ಆಯ್ಕೆ ಪ್ರಕ್ರಿಯೆಯನ್ನು ಮಾಡ್ತೀವಿ. ಇದೊಂದು ಸೇವೆಗಳನ್ನು ಪ್ರೋಗ್ರಾಮನ್ನ ನಾವೇ ಪ್ರಧಾನಮಂತ್ರಿಗಳಾಗಿ ಎಪಿಎಂಸಿ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಇದನ್ನು ಕೃಷಿ ಉತ್ಪನ್ನಗಳಿಗೆ ವ್ಯಾಲ್ಯೂ ಅಡಿಷನ್ ಮಾಡುವ ಕಾರ್ಯಕ್ರಮ ಸ್ಥಳೀಯವಾಗಿ ಸಣ್ಣ ಮಟ್ಟದಲ್ಲಿ ಉತ್ತರ ಗ್ರಾಮೀಣ ಮೂಲಕ ಕೃಷಿ ಉತ್ಪನ್ನಗಳಿಗೆ ಸಂಸ್ಕರಣೆ ಮಾಡಲು ಅಭ್ಯಾಸ ಮಾಡಿಕೊಡಬೇಕು. ರೈತರ ಉತ್ಪನ್ನಗಳಿಗೆ ಬೆಲೆಯನ್ನು ಉತ್ತಮ ಬೆಲೆಯನ್ನು ಕೊಡುವುದು ನನ್ನ ಅಭಿಪ್ರಾಯ. ಆಗಿರ್ತಕ್ಕಂಥ GR ವೈಭವಿ ಸುದರ್ಶನ್ ಅವರು ಕರಕುಂಚಿ ತರೀಕೆರೆ ತಾಲೂಕು. ಇವರು ಕೃಷಿ ಕೆಲಸ ಎಂದರೆ ಮೂಗು ಮುರಿಯುವ ಪಟ್ಟಣ ಸೇರುವ ಈ ಕಾಲದಲ್ಲಿ ಆಧುನಿಕ ಸಾವಯವ ಕೃಷಿಯಲ್ಲಿ ಸಂಸ್ಕೃತಿ ಜೊತೆಗೆ ಆರ್ಥಿಕ ಪ್ರಗತಿ ಸಾಧಿಸಿ ಇತರ ರೈತರಿಗೆ ಮುಂದೆ ಮಾದರಿಯಾಗಿದ್ದಾರೆ. ಮನೆಗೆ ಹೊಂದಿಕೊಂಡಿರುವ ಸುಮಾರು 3 ಎಕರೆ ಪ್ರದೇಶದಲ್ಲಿ ಅಡಿಕೆ, ತೆಂಗು, ಮೆಣಸು, ಹಲಸು, ಮಾವು, ಏಲಕ್ಕಿ, ನುಗ್ಗೆ, ಲವಂಗ, ನಿಂಬೆ, ವಾಟರ್ ಫ್ರೂಟ್, ಆಪಲ್, ಕಿತ್ತಳೆ, ವೀಳ್ಯದೆಲೆ ಸೇರಿದಂತೆ ಮಿಶ್ರ ಕೃಷಿ ಕೈಗೊಂಡಿದ್ದಾರೆ. ಜೊತೆಗೆ ಹೈನುಗಾರಿಕೆಯು ಲಾಭ ತಂದುಕೊಟ್ಟಿದ್ದು ಸಾವಯವ ಕೈತೋಟ ಸೇರಿದಂತೆ ಕೃಷಿಯಲ್ಲಿ ಸಮೃದ್ಧಿ ಜೀವನ ಕಂಡುಕೊಂಡಿದ್ದಾರೆ. ಇವರಿಗೆ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಔಷಧ ಮಾರಾಟದ ಜೊತೆಗೆ ಕೃಷಿ ಮಾಡಲು ಹೊರಟು ಹಲವು ಬಾರಿ ನಷ್ಟ ಅನುಭವಿಸಿದರೂ ಎದೆಗುಂದದೆ ಕೃಷಿಕನಾಗಿ ಯಶಸ್ವಿಯಾಗಿದ್ದಾರೆ. ಸುಮಾರು 10 ವರ್ಷಗಳ ಹಿಂದೆ ಖರೀದಿಸಿದ 4 ಎಕರೆ ಜಮೀನಿನಲ್ಲಿ ಅಡಿಕೆ, ತೆಂಗು, ಮಾವು, ಕರಿಬೇವು, ನುಗ್ಗೆ, ಪಪ್ಪಾಯಿ, ನಿಂಬೆ, ಹುಣಸೆ, ಹಲಸು, ಸೀಬೆ ಸೇರಿದಂತೆ ವೈವಿಧ್ಯಮಯ ಬೆಳೆಯನ್ನು ಸಾವಯವ ಕೃಷಿ ಪದ್ಧತಿಯಲ್ಲಿ ಬೆಳೆಯುತ್ತಿದ್ದಾರೆ. ಸ್ವತಃ ಜೀವಾಮೃತ ತಯಾರಿಸಿ ಬಳಕೆ ಮಾಡುತ್ತಿದ್ದು ತೋಟ ರೋಗಮುಕ್ತವಾಗಿದೆ. ತರಕಾರಿ, ಹಣ್ಣುಗಳು ಪಶು ಪಕ್ಷಿಗಳಿಗೆ ಆಹಾರವಾಗುವ ಜೊತೆಗೆ ಶಾಲೆಯ ಬಿಸಿಯೂಟಕ್ಕೆ ಕೊಡುಗೆಯಾಗಿ ಸಲ್ಲಿಕೆಯಾಗುತ್ತದೆ. ಅವರಿಗೆ ಅಭಿನಂದನೆಗಳು. ಇವರು ಬರದ ನಾಡಲ್ಲಿ ಕಡಿಮೆ ನೀರಿನ ಬಳಸಿ ತರಹೇವಾರಿ ತರಕಾರಿಗಳ ಮಿಶ್ರ ಬೆಳೆ ಬೆಳೆದು ವಾರ್ಷಿಕ 30 ಲಕ್ಷಕ್ಕೂ ಹೆಚ್ಚು ಆದಾಯವನ್ನು ಗಳಿಸುತ್ತಿದ್ದಾರೆ. ಚಿಕ್ಕಮಗಳೂರು ತಾಲೂಕು ಮರಳೆ ಹೊಸಳ್ಳಿ ಗ್ರಾಮದ HN ಹರೀಶ್ ಗೌಡ ಯುವಕರಿಗೆ ಮಾದರಿಯಾಗಿದ್ದಾರೆ. ಬೆಳೆಗಳ ಜೊತೆಗೆ ಕುರಿ, ದನದ ಗೊಬ್ಬರಗಳ ಜೊತೆಗೆ ಜೀವಾಮೃತ ಬಳಕೆ, ರಾಜಸ್ಥಾನದ ಪ್ರಸಿದ್ಧ ಸಿರೋಹಿ, ಡಕಾನಿ, ಹರಿಹಳಗ ಕುರಿ ತಳಿಗಳ ಸಾಕಣೆ, ಮೀನು ಸಾಕಣೆ ಮಾಡಿದ್ದಾರೆ. ಏಕ ಬೆಳೆಯಿಂದ ಬೆಲೆ ಕುಸಿತ, ಹವಾಮಾನ ವೈಪರೀತ್ಯದಿಂದ ನಷ್ಟ ಅನುಭವಿಸುವ ಬದಲು ಮಿಶ್ರ ಬೆಳೆಗೆ ಒತ್ತು ನೀಡಿದರೆ ಲಾಭ ಖಚಿತ ಎನ್ನುವುದು ಇವರ ನಿಲುವು. ಸುಮಾರು 5 ಎಕರೆ ಜಾಗದಲ್ಲಿ ಒಂದು ಬಾರಿ 20 ಗುಂಟೆ ವ್ಯತ್ಯಾಸದಲ್ಲಿ ಹಲವಾರು ತರಕಾರಿಗಳನ್ನು ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಸಾರಗೋಡು, ಚಿಕ್ಕಮಗಳೂರು ತಾಲೂಕು. ಸಮಗ್ರ ಕೃಷಿ ಪದ್ಧತಿಯಿಂದ ಪ್ರಗತಿ ಸಾಧಿಸಿದ ಚಿಕ್ಕಮಗಳೂರು ಜಿಲ್ಲೆಯ ಸಾರಗೋಡು ಕುಂದೂರು ಗ್ರಾಮದ ಇವರಿಗೆ ಅತ್ತೆ GB ಕಸ್ತೂರಿ, ಪತಿ ಸಂತೋಷ್ ಕುಮಾರ್ ಅವರೇ ಸ್ಫೂರ್ತಿ. 19 ವರ್ಷದಿಂದ 23 ಎಕರೆ ಜಮೀನಿನಲ್ಲಿ ಸಮಗ್ರ ಹಾಗೂ ವಿವಿಧ ಕೃಷಿ ಪದ್ಧತಿ ಮೂಲಕ ಭತ್ತ, ಅಡಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ತೆಂಗು, ಬಾಳೆ ಸೇರಿ ವಿವಿಧ ಬೆಳೆಗಳನ್ನು ಬೆಳೆದಿದ್ದಾರೆ. ಅಕ್ವೇರಿಯಂ ಮೀನು ಸಾಕಣೆ, ವಿವಿಧ ಜಾತಿಯ ಹೂವುಗಳ ಪ್ಲಾಂಟೇಶನ್, ಅಡಕೆ, ತೆಂಗಿನ ನರ್ಸರಿಯಿಂದ ಲಕ್ಷಾಂತರ ರು ಆದಾಯ ಗಳಿಸುವ ಇವರು ಹೊರ ಜಿಲ್ಲೆ ಸ್ಥಳೀಯ ರೈತರಿಗೆ ಕೃಷಿ ಮಾರ್ಗದರ್ಶಕರಾಗಿದ್ದಾರೆ. KS ಅಶ್ವಿನಿ ಸಂತೋಷ್ ಅವರಿಗೆ ಧನ್ಯವಾದಗಳು. ಮತ್ತೊಬ್ಬರು ಸೂಪರ್ ಸ್ಟಾರ್ ರೈತರು MS ಆಸ್ತಿಕ್, ಮೈದನಮಕ್ಕಿ, ಮೂಡಿಗೆರೆ ತಾಲೂಕು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
MS ಆಸ್ತಿಕ್, ಮೈದನಮಕ್ಕಿ, ಮೂಡಿಗೆರೆ ತಾಲೂಕು. ಕೃಷಿ ಬಿಟ್ಟು ಉದ್ಯೋಗಕ್ಕಾಗಿ ಮಹಾನಗರದತ್ತ ಮುಖ ಮಾಡುತ್ತಿರುವ ಯುವಕರ ನಡುವೆ ಇವರು ಕಳೆದ 4 ವರ್ಷಗಳಿಂದ ಸಂಪೂರ್ಣ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ತಮ್ಮ 30 ಎಕರೆ ಜಮೀನಿನಲ್ಲಿ ವೈಜ್ಞಾನಿಕ ಹಾಗೂ ಸಮಗ್ರ ಕೃಷಿ ಪದ್ಧತಿ ಅನುಸರಿಸಿಕೊಂಡು ಅಡಕೆ, ಕಾಫಿ, ಏಲಕ್ಕಿ ಮತ್ತಿತರ ಬೆಳೆ ಬೆಳೆದು ವಾರ್ಷಿಕ ಲಕ್ಷಾಂತರ ರು ಆದಾಯ ಪಡೆಯುತ್ತಿದ್ದಾರೆ. 1500ಕ್ಕೂ ಹೆಚ್ಚು ನಾಟಿ ಕೋಳಿ ಸಾಗಾಣಿಕೆ, ಹೈನುಗಾರಿಕೆ, ಮೀನುಗಾರಿಕೆಯೊಂದಿಗೆ ಲಾಭ ಕಂಡುಕೊಂಡಿದ್ದು ಪ್ರಗತಿಪರ ಕೃಷಿಕರಾಗಿ ಹೊರಹೊಮ್ಮಿದ್ದಾರೆ. ಫಸ್ಟ್ ಆಫ್ ಆಲ್ ನನಗೆ ಒಂದು ತುಂಬಾ ಖುಷಿಯಾಗೋ ವಿಷಯ ಇದೆ, ಇನ್ನೊಂದು ಅಷ್ಟೊಂದು ಖುಷಿಯಾಗೋ ವಿಷಯ ಇಲ್ಲ. ಯಾವ್ದು ಫಸ್ಟ್ ಹೇಳಿ? ಖುಷಿಯಾಗಿರೋದ, ಖುಷಿ ಇಲ್ಲದೆ ಇರೋದ? ಖುಷಿ ಇಲ್ಲದೆ ಇರೋದು ಹೇಳಿದೆ ಫಸ್ಟ್. ಎಲ್ಲ ಹಿರಿ ತಲೆಗಳು ಕಾಣ್ತಾ ಇದ್ದಾವೆ, ಹೆಚ್ಚಾಗಿ ಹಿರಿ ತಲೆಗಳು ಕಾಣ್ತಾ ಇದೆ, ಕಿರಿ ತಲೆಗಳು ಕಾಣ್ತಾ ಇಲ್ಲ. ಈಗ ಆಸ್ತಿಕ್ನ ನೋಡಿದ್ರಿ, ವೈಭವಿ ಸುದರ್ಶನ್ ಅವ್ರನ್ನ ನೋಡಿದ್ರಿ, ಇವರೆಲ್ಲರೂ ತುಂಬಾ ಯಂಗ್ ಜನರೇಷನ್ ಅಲ್ಲಿ ಬಂದಿರೋರು. ಬಟ್ ಈ ಕಡೆ ನೋಡಿದ್ರೆ ಹೆಚ್ಚಾಗಿ ಹಿರಿಯ ಹಾಗೂ ಮಾರ್ಗದರ್ಶನ ಕೊಡುವಂತಹ ತಲೆಗಳು ಜಾಸ್ತಿ ಕಾಣ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಕಿರಿ ತಲೆಗಳು ಜಾಸ್ತಿ ಕಾಣ್ಲಿ ಅನ್ನೋದು ಒಂದು ಏನಂತಾರೆ ಆಶಯ. ಎರಡನೇದು ಖುಷಿ ಕೊಡೋ ವಿಷಯ. ಖುಷಿ ಕೊಡೋ ವಿಷಯ ಏನು ಅಂದ್ರೆ, ಮೋರ್ ದ್ಯಾನ್ 50% ನಮ್ಮ ಹೆಣ್ಮಕ್ಳಿದ್ದಾರೆ. ವಿಲ್ ಜಸ್ಟ್ ಡೂ ಆನ್ ಫೀಲ್ಡ್ ಆಲ್ಸೋ. ಅಂದ್ರೆ ನಾವೇನಾದ್ರೂ ಈ ಉಳುಮೆ ಮಾಡೋ ಜಾಗಕ್ಕೆ ಫೀಲ್ಡ್ ವಿಸಿಟ್ಗೆ ಹೋದ್ರೆ, ಅಥವಾ ನಮ್ಮ ನರೇಗಾದಲ್ಲಿ ಏನಾಗ್ತಾ ಇದೆ, ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರು ಏನ್ ಮಾಡ್ತಾ ಇದಾರೆ ಅಂತ ನಾವು ಸುಮ್ಮನೆ ಫೀಲ್ಡಿಗೆ ಹೋದ್ರೆ ಅಲ್ಲಿ ಆಕ್ಚುಲಿ ಉಳುಮೆ ಮಾಡ್ತಿರೋರು ಕೂಲಿಕಾರರು ನಮ್ಮ ಹೆಣ್ಮಕ್ಳೇ. ಸೊ ಆ ಹೆಣ್ಮಕ್ಳು ಇಲ್ಲಿ ಬಂದಿದ್ದಾರೆ. ಅದರಲ್ಲಿ ಒಬ್ರು ನಂಬರ್ 1 ನಮ್ಮ ಸೂಪರ್ ಸ್ಟಾರ್ ರೈತರಾಗಿ ಸಹ ಬಂದಿದ್ದಾರೆ. ಸೊ ಅದು ತುಂಬಾ ಖುಷಿ ಪಡುವಂತ ವಿಷಯ. ನಿಮ್ಗೆ ಒಂದು ಜೋರಾದ ಚಪ್ಪಾಳೆ. ಐ ರಿಯಲಿ ವಾಂಟ್ ಟು ಥ್ಯಾಂಕ್ ವಿಜಯ ಕರ್ನಾಟಕ. ಯಾಕಂದ್ರೆ ನಮ್ DC ಸರ್ ಹೇಳ್ತಾ ಇದ್ರು, ಇದು ನಂದು ಮೊದಲನೇದಲ್ಲ, ನಾನು ಹಲವಾರು ಸೂಪರ್ ಸ್ಟಾರ್ ರೈತ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ವಿ ಅಂತ. ಬಟ್ ನನಗೆ ಇದು ನನ್ನ ಫಸ್ಟ್ ಸೂಪರ್ ಸ್ಟಾರ್ ರೈತ ಕಾರ್ಯಕ್ರಮ. ಅಂಡ್ ಬಂದು ಬಹಳ ಖುಷಿ ಆಯ್ತು. ನಮ್ ರೈತರು KG ಗಟ್ಟಲೆ ಚಿನ್ನ ಹಾಕೊಂಡು, ಒಳ್ಳೆ ಗರಿ ಸೀರೆ ಉಟ್ಟು, ಸೂಟ್ ಹಾಕೊಂಡು ಬಂದ್ರೆ ಆ ಒಂದು ಹೆಮ್ಮೆ ಇದೆಯಲ್ಲ. ನಮ್ ಜನ, ನಮ್ಮೂರು, ನಮ್ಮೂರ್ನೋರು, ರೈತರು, ಭೂಮಿಗೆ ಹತ್ರ ಇರೋರು, ಭೂಮಿಯಲ್ಲಿ ಕೆಲಸ ಮಾಡೋರು ಈ ಮಟ್ಟಿಗೆ ಬೆಳೆದಿದಾರಲ್ಲ, ಇದನ್ನ ನೋಡಕ್ಕೆ ಸಂತೋಷ. ಅವರನ್ನ ಕರೆದಿ ಸನ್ಮಾನ ಮಾಡಿ ನಿಮ್ಮೆಲ್ರಿಗೂ ಆ ಒಂದು ಉತ್ತೇಜನ ಕೊಡ್ಲಿಕ್ಕೆ ಏನು ವಿಜಯ ಕರ್ನಾಟಕ ಮಾಡ್ತಿದೆ, ಅವ್ರಿಗೊಂದು ಜೋರಾದ ಚಪ್ಪಾಳೆ ಬೇಕು. ಬಾಂಧವರೇ, ರೈತ ಮಹಿಳೆಯರೇ, ನಾನು ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತರ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇನೆ. ಇದು 4ನೇ ಕಾರ್ಯಕ್ರಮ. ಮೊದಲನೇದಾಗಿ ಅದು ತರೀಕೆರೆಯಲ್ಲಿ ಆಗಿತ್ತು ಮೊದಲನೇಗೆ. ಆಮೇಲೆ ಶಿಕಾರಿಪುರದಲ್ಲಿ ಒಂದ್ಸಲ ಆಯಿತು, ಆಮೇಲೆ ತೀರ್ಥಹಳ್ಳಿಲಿ ಆಯಿತು. ಇದು 4ನೇ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೀನಿ. ಮುಂದಿನ ವರ್ಷ ಭಾಗವಹಿಸ್ತೀನಿ. ನಾನು VC ಆಗಿರಲ್ಲ, ಆಗ ರೈತನಾಗಿ ಭಾಗವಹಿಸ್ತೇನೆ. ಈಗ ಕೆಲವೊಂದು ವಿಚಾರಗಳನ್ನು ನಾನು ಹೇಳ್ತೇನೆ. ಮುಂದೆ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಹೆಚ್ಚಿನ ವಿಚಾರ ವಿನಿಮಯವನ್ನು ಮಾಡ್ಕೋಬೋದು. ಈಗ ನಾವು ಮೊದಲನೇದಾಗಿ ನಾನು ಬೇರೆ ಜಿಲ್ಲೆಗಳಿಗೆ ಹೋಗಲ್ಲ, ನಾನು ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಹೇಳ್ತೇನೆ. ಚಿಕ್ಕಮಗಳೂರು ಜಿಲ್ಲೆ ಒಂದು ವಿಶಿಷ್ಟವಾದ ಜಿಲ್ಲೆ. ಯಾಕೆಂದರೆ 4 ಹವಾಗುಣಗಳನ್ನು ಹೊಂದಿರುವಂಥ ಜಿಲ್ಲೆ. 4 ಅಗ್ರಿಕಲ್ಚರ್ ಝೋನ್ಸು ಈ ಜಿಲ್ಲೆಗೆ ಬರ್ತದೆ. ಒಂದು ಗುಡ್ಡಗಾಡು ಪ್ರದೇಶ ಅಂತ ಹೇಳ್ತೀವಲ್ಲ, ನಮ್ಮ ಮೂಡಿಗೆರೆ ಭಾಗ ಅಪ್ ಟು ಬೇಲೂರು ತನಕ ಏನು ಗುಡ್ಡಗಾಡು ಪ್ರದೇಶ ಬರ್ತದೆ ಅದು ಬರ್ತದೆ. ನಂತರ ಟ್ರಾನ್ಸಿಷನ್ ಟ್ರ್ಯಾಕ್ಟ್ ಅಂತ ಹೇಳ್ತೀವಿ, ಒಳ್ಳೆಯ ಹವಾಮಾನ ಇರುವಂಥ. ಮತ್ತು ಅಜ್ಜಂಪುರ ಆ ಕಡೆ ಸ್ವಲ್ಪ ಹೋದಾಗ ಅದು ಸ್ವಲ್ಪ ಬಯಲು ಸೀಮೆ ಬರ್ತದೆ. ಸೊ 4
ಕೃಷಿ ವಲಯಗಳಲ್ಲಿ ಘೋಷಿಸಿಕೊಂಡಿರುವಂಥ ಜಿಲ್ಲೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ಅಭ್ಯಾಸ ಮಾಡಿದಾಗೆ ಹೆಚ್ಚಾಗಿ ಒಳ್ಳೆಯ ಗುಣಮಟ್ಟದ ಭೂಮಿ ಇದೆ. ಉತ್ತರ ಕರ್ನಾಟಕ ಮತ್ತು ನಮ್ಮ ಕೋಲಾರ ಭಾಗಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಚಿಕ್ಕಮಗಳೂರು ಜನರು ಭಾಳ ಅದೃಷ್ಟಶಾಲಿಗಳು. ಒಳ್ಳೆಯ ಭೂಮಿ ಇದೆ, ಮಳೆನೂ ಚೆನ್ನಾಗಿ ಬರ್ತದೆ. ಈಗ ನಮ್ಮ ಮೂಡಿಗೆರೆ ಆಯಿತು, ನಮ್ಮ ಚಿಕ್ಕಮಗಳೂರು ಭಾಗ. ಬಟ್ ಈ ಕಡೆ ತರೀಕೆರೆ, ಆ ಕಡೆ ಅಜ್ಜಂಪುರ ಭಾಗದಲ್ಲಿ ಸ್ವಲ್ಪ ಮಳೆ ಕಡಿಮೆ, ಆದರೂ ಸಹ ಒಳ್ಳೆಯ ಕೃಷಿ ಭೂಮಿ ಇರುವಂಥ ಪ್ರದೇಶ. ಸೊ ಮಳೆ ಸ್ವಲ್ಪ ಚೆನ್ನಾಗಿ ಬರ್ತದೆ. ನಮ್ಮ ಬಿಜಾಪುರ, ಗುಲ್ಬರ್ಗದಾಗೆ ಅಷ್ಟೊಂದು ಬರಲ್ಲ. ಒಂದು 2 ತಿಂಗಳು ನಾವು ತಡ್ಕೋಬೇಕಾಗ್ತದೆ. ಆದರೂ ಸಹ ಒಳ್ಳೆಯ ಭೂಮಿ, ಒಳ್ಳೆಯ ಮಳೆ, ಮತ್ತು ಇನ್ನು ಅತ್ಯುತ್ತಮವಾಗಿ ನದಿಗಳು. ಭದ್ರಾ ನದಿ, ತುಂಗಾ ನದಿ ನಿಮ್ಮ ತಾಲೂಕಲ್ಲಿ ಹುಟ್ಟಿದೆ ಅಂತ ಗೊತ್ತಿಲ್ಲ ನನಗೆ. ಡ್ಯಾಮ್ ಅಂತೂ ನಿಮ್ಮ ತಾಲೂಕಲ್ಲಿದೆ. ನಿಮ್ಮ ತಾಲೂಕಿಗೆ ಎಷ್ಟು ನೀರು ಬರ್ತದೆ ಗೊತ್ತಿಲ್ಲ. ಎಲ್ಲ ಭದ್ರಾವತಿ, ದಾವಣಗೆರೆ ಆ ಕಡೆ ಹೋಗ್ತದೆ. ಈಗಾಗಲೇ ನಾವು ಚಿಕ್ಕಮಗಳೂರು ಜಿಲ್ಲೆಯ ಬಗ್ಗೆ ಸಾಕಷ್ಟು ಜಗದೀಶ್ ಸರ್ ನಮ್ಮ ತೋಟಗಾರಿಕೆ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾನು ಏನು ಹೆಚ್ಚಾಗಿ ಬೆಳೆಯುವಂಥದ್ದು ಅಂತಂದರೆ 1 ಲಕ್ಷ ಹೆಕ್ಟೇರಷ್ಟು ಅಡಿಕೆನೇ ಇದೆ. ಅಡಿಕೆ ಮೇಜರ್ ಪ್ರಮುಖ ಬೆಳೆ ಅಂತ ಹೇಳಬೇಕಂದ್ರೆ ಅಡಿಕೆನೇ. ಈಗ ಯಾಕೆಂದರೆ CO ಮೇಡಮ್, DC ಸರ್ ಹೇಳಿದ್ರು, ಬರುವ ಏನು ಸುತ್ತಮುತ್ತ ನಾವು ಆ ಕಡೆ ಈ ಕಡೆ ರೋಡಲ್ಲಿ ನೋಡ್ತೇವೆ, ಅಡಿಕೆ ಬಿಟ್ಟು ಬೇರೆ ಯಾವ ಬೆಳೆಯನ್ನು ನೋಡ್ತಾ ಇಲ್ಲ. ಎಸ್ಪೆಷಲಿ ತರೀಕೆರೆ ಭಾಗದ ತಾಲೂಕಿನಲ್ಲಿ ಏನಾಗ್ತಿದೆ ಅಂದರೆ ಅಜ್ಜಂಪುರ ಭಾಗದಲ್ಲಿ ಕೇವಲ ಒಂದು 8,000 ಹೆಕ್ಟೇರಷ್ಟು ಆ ಈರುಳ್ಳಿ ಬೆಳೆಯೋ ಸೀಸನ್ನಲ್ಲಿ ಈರುಳ್ಳಿ ಬಿಟ್ಟು ಬೇರೆ ಯಾವುದೇ ತರಕಾರಿಗಳನ್ನು ಕೂಡ ಬೆಳೀತಾನೇ ಇಲ್ಲ. ಹಾಗಾಗಿ ನಾವು ಇಲಾಖೆಯಿಂದ ರೈತರಿಗೆ ಒಂದು ಮನವಿ ಅಂತಲೇ ಮಾಡ್ಕೊಳ್ಳಿ. ಏಕೆಂದರೆ ಈ ಹವಾಮಾನದ ಬದಲಾವಣೆಗಳು ಪ್ರತಿ ವರ್ಷ, ಏಕೆಂದರೆ 1 ವರ್ಷ ಮಳೆ ಬರ್ಬೋದು, ಇನ್ನು ಕಳೆದ ಇನ್ನೊಂದು 2 ವರ್ಷದಲ್ಲಿ ಏನಾದರೂ ಮಳೆ ಕಡಿಮೆ ಆಗುತ್ತೆ. ಏಕೆಂದರೆ ಹವಾಮಾನದ ಬಗ್ಗೆ ನಾವಾಗಲಿ ವಿಜ್ಞಾನಿಗಳಾಗಲಿ ಯಾರಾದರೂ ಕೂಡ ನಾವು ಪ್ರಿಡಿಕ್ಷನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಕಂಟಿನ್ಯೂಸ್ ಒಂದು 2 ರಿಂದ 3 ವರ್ಷ ಎಲ್ಲರೂ ನಮಗೆ ಏನು ವಾಡಿಕೆಗಿಂತ ಕಡಿಮೆ ಮಳೆ ಆದರೆ ಖಂಡಿತವಾಗ್ಲೂ ನಾವು ಅಡಿಕೆ ತೋಟಗಳನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವೈಭವಿ ಅಂತ. ನಾವಿಲ್ಲಿ ಕಲ್ಕುಚ್ಚಿ ಗ್ರಾಮದವರು. ಫಸ್ಟ್ ಆಫ್ ಆಲ್ ವಿಜಯ್ ಕರ್ನಾಟಕ ನ್ಯೂಸ್ ಪೇಪರ್ ಅವ್ರಿಗೆ ನಾನು ತುಂಬ ಧನ್ಯವಾದ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇದರಲ್ಲಿ ಹೇಳಿರೋ ಹಾಗೆಯೇ ಎಲೆಮರೆಕಾಯಿಗಳು, ಬಿಕಾಸ್ ಎಲ್ಲರೂ ರೈತರನ್ನ ಇಲ್ಲಿ ಸುತ್ತಮುತ್ತ ಇರೋರೆಲ್ಲರೂ. ಬಟ್ ಅದರಲ್ಲಿ ಒಂದು ವಿಶೇಷತೆ ನಾವು ಕೆಲವೊಂದು ವಿಚಾರದಲ್ಲಿ ಅಳವಡಿಸ್ಕೊಂಡಿರ್ತೀವಿ, ಬೇರೆಯವ್ರಿಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ನಮ್ಮ ಏನು ಪ್ರಾಕ್ಟೀಸಸ್ ಇರುತ್ತೆ ಅಥವಾ ಇನ್ನೊಂದು ಇರ್ಬೋದು. ಅದ್ರ ಜೊತೆಗೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಎಲ್ಲ ಪ್ರಶಸ್ತಿ. ಸಂತೋಷ್ ಕುಮಾರ್ ಅಂತ ಹೇಳಿ ಚಿಕ್ಕಮಗಳೂರು ತಾಲೂಕು ಅಂದ್ರೆ ನಮ್ದು ಮೂಡಿಗೆರೆ ಮತ್ತು ಚಿಕ್ಕಮಗಳೂರು ಬಾರ್ಡರ್ ಬರುತ್ತೆ. ನಮಗೆ ಅಲ್ಲಿ ನಾನು ಸುಮಾರು ಒಂದು 6-7 ವರ್ಷದಿಂದ 8 ಎಕರೆ ಗದ್ದೆ ಬೆಳೀತಾ ಇದ್ದೆ. 8 ಎಕರೆ ಗದ್ದೆ ಬೆಳೆದು ಈಗ 3 ಎಕರೆ 2 ಎಕರೆ ಬಂದಿದ್ದೀವಿ. ಅದಕ್ಕೆ ಕಾರಣ ಯಾರಂದ್ರೆ ನಮಗೆ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು ಸ್ಪಂದಿಸಲ್ಲ. ನಮಗೆ ಗದ್ದೆಗೆ ಏನಾದ್ರು ಕಾಯಿಲೆ ಬಂತು ಅಂತ ಕಾಲ್ ಮಾಡಿದ್ರೆ ಆ ಗದ್ದೆ ಪೈರು ಕಟ್ ಮಾಡ್ಬಿಟ್ಟು ಚಿಕ್ಕಮಗಳೂರಿಗೆ ಬನ್ನಿ ಅಂತ. ಚಿಕ್ಕಮಗಳೂರಿಗೆ ಬಂದ್ರೆ 2 days 3 days ನಾನು ಅಲ್ಲಿ ಬರಬೇಕು. ಇನ್ನು ಕೃಷಿ ತೋಟಗಾರಿಕೆ ಇಲಾಖೆ ಇದೆ ಅಂದ್ರೆ ತೋಟಗಾರಿಕೆ ಇಲಾಖೆ ಕಾಲ್ ಮಾಡಿದ್ರೆ ನೀವು ಬನ್ನಿ, ನಮ್ಮೂರಿಗೂ ಚಿಕ್ಕಮಗಳೂರಿಗೂ ಸುಮಾರು 80 ಕಿಲೋಮೀಟರ್ ಆಗುತ್ತೆ, ನೀವು ಬನ್ನಿ, ಇವತ್ತು ನಮ್ಗೆ ಸಿಗಲ್ಲ, ನಾಳೆ ಬನ್ನಿ, ನಾಳೆ ಸಿಗಲ್ಲ, ನಾಳೆ ಬನ್ನಿ. ನಾವು ಬರೋದು